ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು ನಿಮಗೆ ಹೊಸ ಪಾಠ ಯಾವ್ದಂದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೈತಿ, ಸಂಭವನೀಯತೆ ಅನ್ನೋ ಒಂದು ಪಾಠವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದ್ರೊಳಗೆ ಬರ್ತಕ್ಕಂತ ಇಂಪಾರ್ಟೆಂಟ್ 2 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಅನ್ನೋದು ನಂದ ಉದ್ದೇಶ. ಹೌದಾ? ಹಾಗಾದ್ರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಗಳು ಯಾವದಾವು, ಕ್ವಶನ್ ಏನಿದೆ ಅಂತ ನೋಡೋಣಂತ. ಹೌದಾ? ಫಸ್ಟ್ ಕ್ವಶನ್ ಏನಂತ ನೋಡೋಣಂತ. ಫಸ್ಟ್ ಕ್ವಶನ್ ನೋಡ್ರಿ, ಇಲ್ಲೇ ಏನಿದೆ ಅಂದ್ರ, ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು 5 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ತೆಗೆಯಲಾಗಿದೆ. ತೆಗೆದ ಚೆಂಡು ಕೆಂಪು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು? ಸೊ ಇದು ನಮ್ಗ ಈ ಪ್ರಾಬ್ಲಮ್ ಕೂಡ ನಮ್ಗೆ ಏನಾಗತ್ತೆ ಹೇಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಹೌದಾ? ಸೊ ಈಗ ಏನಾಗದೆ ಅಂದ್ರ, 3 ಕೆಂಪು ಚೆಂಡು, ಹೌದಾ, ಕೆಂಪು ಪ್ಲಸ್ 5 ಕಪ್ಪು ಚೆಂಡು ಇದಾವು. ಹೌದಾ? 5 ಒಂದು ಚೀಲದೊಳಗೆ ಏನಾಗಿದೆ ಅಂತ, 3 ಕೆಂಪು ಚೆಂಡದವು, 5 ಕಪ್ಪು ಚೆಂಡುಗಳದಾವಂತ. ಹೌದಾ? ಸೊ ಅವ್ರು ಏನ್ ಕ್ವಶನ್ ಕೇಳ್ಯಾರ ಹೇಳ್ರಿ, ಕೆಂಪು ಚೆಂಡು ಆಗಿರುವ ಮತ್ತು ಕೆಂಪು ಚೆಂಡು ಅಲ್ಲದ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಸೊ ಈಗ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರ, ಇಲ್ಲೇ ಟೋಟಲ್ ಎಷ್ಟು ಚೆಂಡುಗಳದಾವ್ ನೋಡ್ರಿ. ಹೌದಾ? ಟೋಟಲ್ ಎಷ್ಟು ಚೆಂಡುಗಳದಾವ್? 3 + 5 ಎಷ್ಟಾಯ್ತು ನಮಗ? 8 ಆಯ್ತು. ಹೌದಾ? ಅದ್ರೊಳಗೆ ಕೆಂಪು ಚೆಂಡನ್ನ ತೆಗೆಯುವಂತ ಸಾಧ್ಯತೆ ಅಂದ್ರೆ ಕೆಂಪು ಚೆಂಡುಗಳು ಎಷ್ಟದಾವ್ ನಮಗಿಲ್ಲೇ? 3 ಆಯ್ತು. ಇಷ್ಟೇ ನಮ್ ಸಂಭವನೀಯತೆ. ಯಾಕಂದ್ರೆ ಇವು ಇರುವ ನಮಗೆ ಎಷ್ಟು ಇರ್ತಾವ ಹೇಳ್ರಿ, 1 ಮಾರ್ಕ್ಸ್ ಕ್ವಶನ್ ಗೆ ಇದು ಇರ್ತೈತಿ. ಹೌದಾ? ಅಂದ್ರೆ ನಮ್ದು ಸಂಭವನೀಯತೆಯನ್ನ, ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟಾಯ್ತು ನಮಗ? 3/8 ಅನ್ನೋದು ನಮಗ ಆಯ್ತು. ಅರ್ಥ ಆಯ್ತಾ? ಕೆಂಪು ಚೆಂಡು ಅಲ್ಲದೆ ಇರುವಂತಹ, ಅದನ್ನ ಕ್ವಶನ್ ಅನ್ನ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅವರು. ಕೆಂಪು ಚೆಂಡು ಅಲ್ಲ ಅಂದ್ರ ಅಲ್ಲಿ ಇರ್ತಕ್ಕಂತ ಪಾಸಿಬಿಲಿಟಿನ ಏನೈತಿ, ಕಪ್ಪು ಚೆಂಡು ಅದಾವು. ಹಾಗಾದ್ರೆ ಕೆಂಪು ಚೆಂಡು ಅಲ್ಲದೆ ಇರುವಂತಹ ಪಾಸಿಬಿಲಿಟಿ ಎಷ್ಟೈತಿ? ಇಲ್ಲಿ 5 ಇದೆ. ಟೋಟಲ್ ಚೆಂಡುಗಳು ಎಷ್ಟದಾವು? 8 ಅದಾವು. ಸೊ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ 3/8, ಕೆಂಪು ಚೆಂಡು ಆಗಿರದ ಸಂಭವನೀಯತೆ 5/8 ಅಂತ ಇದೆ. ಅರ್ಥ ಆಯ್ತಾ? ಸೊ ಇದು 3/8, ಇದು 5/8 ಅಂತ ಇದೆ ನಮಗೆ. ಕರೆಕ್ಟಾ? ಅರ್ಥ ಆಯ್ತು? ಇದು ನಮ್ದು ಏನಾಗತ್ತೆ ಹೇಳ್ರಿ, ಸಂಭವನೀಯತೆ. ಕರೆಕ್ಟ್? ಈ ಸಂಭವನೀಯತೆ ಇದು ಕೂಡ ನಮಗ ಇಂಪಾರ್ಟೆಂಟ್ ಕ್ವಶನ್. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ತೈತಿ ನೋಡ್ರಿ, ಯಾವ ರೀತಿ ಅದು ಕೂಡ ನಮಗ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಬಹಳ ಸಲ ಅದನ್ನ ಕೇಳಿದಾರ. ಹೌದಾ? ಅಲ್ಲೇ ನೋಡ್ರಿ ಕ್ವಶನ್ ಏನಿದೆ, ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ದಾಳ ಅಂದ್ರ ಡಯಸ್ ಅಂತಿರ್ ಗೊತ್ತು. ಹಾವು ಏನಿ ಆಟ ಆಡುವಾಗ 1 2 3 ಅಪ್ ಟು ಎಲ್ಲಿವರೆಗೂ ಬರ್ದಿರ್ತಾರೆ ಹೇಳ್ರಿ, ಅದನ್ನ 6 ವರೆಗೂ ಬರ್ದಿರ್ತಕ್ಕಂತ ಒಂದು ದಾಳ ಇರ್ತೈತಿ. ಅರ್ಥ ಆಯ್ತು? ಈ ರೀತಿ ಇರ್ತೈತಿ ನೋಡ್ರಿ. ಹೌದಾ? ಇದ್ರ ಮೇಲೆ 1 ಅಂತ ಬರ್ದಿರ್ತಾರ. ಹಿಂಗ್ ಉಳಿಸಿದ್ವಿ ಅಂದ್ರೆ ಅದಕ್ಕ 6 ಮುಖಗಳಿರ್ತಾವ. ಅರ್ಥ ಆಯ್ತಾ? ಸೊ ಅದು ಯಾವ ರೀತಿ ಅದನ್ನ ಉಳಿಸಿದಾಗ ಬರುವಂತಹ ಸಾಧ್ಯತೆ ನಮ್ಗೆ ಏನಾಗಿದೆ ಹೇಳ್ರಿ, ಒಂದು ಅವಿಭಾಜ್ಯ ಸಂಖ್ಯೆ ಬರ್ಬೇಕು, 2 ಮತ್ತು 6 ನಡುವಿನ ಸಂಖ್ಯೆ, ಆಮೇಲೆ ಒಂದು ಬೆಸ ಸಂಖ್ಯೆಯನ್ನ ಪಡೆಯುವಂತಹ ಸಂಭವನೀಯತೆಯನ್ನ ಕಂಡುಹಿಡೀರಿ ಅಂತ ಹೇಳಿದಾರ ಅವ್ರು. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ಈಗ ನನಗ್ ಫಸ್ಟ್ ಆ ದಾಳದಲ್ಲಿ ಇರ್ತಕ್ಕಂತ ನಂಬರ್ಸ್ ಗಳನ್ನ ಬರ್ಕೊಳ್ಳೋಣ. ಹೌದಾ? 1 2 3 4 5 6 ಅಂತ ಇದೆ. ಕರೆಕ್ಟ್? ಇಲ್ಲಿ ನಮಗ ಅವರು ಫಸ್ಟ್ ಕ್ವಶನ್ ಏನಂದ್ರ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದಾರೆ. ಹೌದಾ? ಅವಿಭಾಜ್ಯ ಸಂಖ್ಯೆಗಳಂದ್ರ ಇಲ್ಲಿ ನೋಡ್ರಿ, ನನಗ ಟೋಟಲ್ ಸಂಖ್ಯೆಗಳು ಎಷ್ಟದಾವ? ಇಲ್ಲೇ 6 ಅದಾವ. ಕರೆಕ್ಟ್? ಆಮೇಲೆ ಅವಿಭಾಜ್ಯ ಸಂಖ್ಯೆಗಳಂದ್ರ ಯಾವ್ಯಾವ ನೋಡ್ರಿ, ಇಲ್ಲೇ 1, ಕರೆಕ್ಟ್, 2 3, ಇದೊಂದು 5. ಹೌದಾ? ಇವು ಅವಿಭಾಜ್ಯ ಸಂಖ್ಯೆಗಳು. ಅಂದ್ರ ಅವು ತನ್ನ ಮಗ್ಗಿ ಒಳಗಷ್ಟ ಬರ್ತಿರ್ತಾವು. ಹೌದಾ? ಸೊ ಈಗ ಎಷ್ಟು ಸಂಖ್ಯೆಗಳದು? ಹಾಗಾದ್ರೆ ಅವು 4/6 ಅಂತ ಆಯ್ತು. ಇವು ಅವಿಭಾಜ್ಯ ಸಂಖ್ಯೆಗಳಾದವು ನಮಗ. ಹೌದಾ? ನಾವೀಗ ಒಮ್ಮೆ 1 ಕನ್ಸಿಡರ್ ಮಾಡ್ತೀವಿ, ಒಮ್ಮೊಮ್ಮೆ ಮಾಡುದಿಲ್ಲ. 1 ಸೆಕೆಂಡ್ ಅದೇನ್ ಬೇಕಾಗಿನೂ ಇಲ್ಲ. ಹೌದಾ? 2 3 5 ಅನ್ನಂತ ನಾನು ಕನ್ಸಿಡರ್ ಮಾಡ್ತೇನಂತ. ಸೊ ಅವಾಗ ಇದೇನಾಗತ್ತೆ ಹೇಳ್ರಿ, 3 ಅಂತ ಆಗತ್ತ. 3/6 ಇದೆಷ್ಟಾಯ್ತು? 1/2 ಅಂತ ಆಯ್ತು. ಕರೆಕ್ಟ್? ನೆಕ್ಸ್ಟ್ ಸೆಕೆಂಡ್ ಒನ್ ಅನ್ನ ನೋಡ್ರಿ, ಏನಾಗಿದೆ, 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ. 2 ಮತ್ತು 6ರ ನಡುವೆ ಎಷ್ಟು ಸಂಖ್ಯೆಗಳದಾವ್ ನಮ್ಗಿಲ್ಲೇ?
ಮೂರು ಸಂಖ್ಯೆಗಳದಾವು. ಅರ್ಥ ಆಯ್ತಾ? 2 ಮತ್ತು 6ರ ನಡುವೆ ಎಷ್ಟು ಸಂಖ್ಯೆಗಳದಾವು? 3 ಸಂಖ್ಯೆಗಳದಾವು. ಇಲ್ಲಿ ಮತ್ತೆ ನಾನು ಏನ್ ಮಾಡ್ಬೇಕು? ಟೋಟಲ್ 6 ಅದಾವು, 3 ಸಂಖ್ಯೆಗಳದಾವು. ಅರ್ಥ ಆಯ್ತಾ? 3 1 ಜಾ 3 2 ಜಾ, ಸೊ ಎಷ್ಟಾಯ್ತು? 1/2 ಅಂತ ಆಯ್ತು. ಕರೆಕ್ಟ್. ನೆಕ್ಸ್ಟ್ 3. ಥರ್ಡ್ ಒನ್ ಏನು? ಒಂದು ಬೆಸ ಸಂಖ್ಯೆಯನ್ನು ಪಡೆಯುವಂತಹ ಸಂಭವನೀಯತೆ. ಇಲ್ಲಿ ಬೆಸ ಸಂಖ್ಯೆಗಳಂದ್ರೆ ಯಾವ ನಮಗ್ ನೋಡ್ರಿ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ, ಇದು ಬೆಸ ಸಂಖ್ಯೆ. ಇವಕ್ಕೆ ನಾವೇನಂತ ಕರಿತೀವಿ? ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ಬೆಸ ಸಂಖ್ಯೆಗಳು ಮತ್ತೆ ನಮಗೇನಾಗ್ಬೇಕು ಹೇಳ್ರಿ? ಟೋಟಲ್ 6. ಆ ಬೆಸ ಸಂಖ್ಯೆಗಳು ಎಷ್ಟಿದಾವ್ ನಮಗ? 3 ಅಂತ ಇದಾವ್. ಅರ್ಥ ಆಯ್ತಾ? 3 1 3 2, ಸೊ 1/2 ಅಂತ ಆಯ್ತು. ಕರೆಕ್ಟ್. ಈಗ ಏನಾಯ್ತು ಹೇಳ್ರಿ ನಮ್ಗಿದು? ಇದು ಕೂಡ 1/2 ಆಯ್ತು, ಇದು ಕೂಡ 1/2, ಇದು ಕೂಡ 1/2 ಅಂತ ಆಯ್ತು. ಸಂಭವನೀಯತೆ 1/2 1/2 1/2. ಸೊ ಇದು ನಿಮಗೆ ಏನಾಗತ್ತ? ಎಕ್ಸಾಮ್ ಪರ್ಪಸ್ ಬಹಳ ಸಲ ಇದನ್ನ 3 ಮಾರ್ಕ್ಸಿಗೆ ಕೇಳಿದಾರು. ಒಂದೊಂದು ಇಷ್ಟಿಷ್ಟು ಬರೆದು ಬಿಟ್ರೆ ಅಂದ್ರೆ ನೀವು ಈಸಿಲಿ ನೀವೇನ್ ಮಾಡ್ಬೋದು? 3 ಮಾರ್ಕ್ಸ್ ಅನ್ನ ಪಡಿಬಹುದು. ಅರ್ಥ ಆಯ್ತಾ? ಸೊ ಇದು ನಮ್ದು ಸಂಭವನೀಯತೆಯ ಒಂದು ಪಾಠ ಆಗಿತ್ತು. ಇದ್ರ ಜೊತೆಗೆ ಈ ಸಂಭವನೀಯತೆಯ ಪಾಠನು ನಮಗ ಮುಕ್ತಾಯವಾಯ್ತು. ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಸಂಭವನೀಯತೆಗೆ ರಿಲೇಟೆಡ್ ಇರ್ತಕ್ಕಂತ ಪ್ರಾಬ್ಲಮ್ಸ್ಗಳು, ಅದರದ ಕಾನ್ಸೆಪ್ಟ್ ನಿಮಗ ಕರೆಕ್ಟ್ ಆಗಿ ನೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.